ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಗೆ ಇರಾನ್ ಇದೀಗ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ನಮೋ ಕರೆಯನ್ನ ಕೂಡ ಮಾಡಿದ್ದಾರೆ. ಪ್ರಾದೇಶಿಕ ಪರಿಸ್ಥಿತಿಯ ಕುರಿತು ಚರ್ಚೆಯನ್ನ ಕೂಡ ಮಾಡಿದ್ದಾರೆ ನರೇಂದ್ರ ಮೋದಿಯವರು. ಈ ಬಗ್ಗೆ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಇತ್ತೀಚಿನ ಬೆಳವಣಿಗೆಗಳ ಕುರಿತು ಕಳವಳವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗೆ ನಾಗರಿಕರ ಸುರಕ್ಷತೆಗೆ ಮೊದಲ ಆದ್ಯತೆಯಾಗಿದೆ. ಯುದ್ಧವನ್ನ ನಿಲ್ಲಿಸುವಂತೆ ಪ್ರಧಾನಿ ಮೋದಿ ಸಲಹೆಯನ್ನ ಕೂಡ ನೀಡಿದ್ದಾರಂತೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನ ಮಾಡಿರುವಂತದ್ದು, ಹೀಗಾಗಿ ಇರಾನ್ ಕೂಡ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಇದೇ ವಿಚಾರವಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ನರೇಂದ್ರ ಮೋದಿ ಅವರು ಕರೆ ಮಾಡಿದ್ದಾರೆ. ಹಾಗೆ ಪ್ರಾದೇಶಿಕ ಪರಿಸ್ಥಿತಿಯ ಕುರಿತು ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಈ ಒಂದು ಕರೆ ಮಾಡಿದ್ದರ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಮಾಡಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನೋಡಿ, ನಾವೇನೇ ಯುದ್ಧಗಳನ್ನ ಮಾಡಿದ್ರೂ ಕೂಡ ಅದರಿಂದ ಹಾನಿಯಾಗುತ್ತೆ. ಇನ್ನು ನಾಗರಿಕರ ಸುರಕ್ಷತೆಗೆ ನಾವು ಮೊದಲ ಆದ್ಯತೆಯನ್ನ ಕೊಡಬೇಕಾಗಿದೆ. ಯುದ್ಧವನ್ನ ನಿಲ್ಲಿಸುವಂತೆ ಪ್ರಧಾನಿ ಮೋದಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಸಲಹೆಯನ್ನ ಕೂಡ ನೀಡಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇರಾನ್ ಇಸ್ರೇಲ್ ನಡುವೆ ಮುಂದುವರಿದಂತಹ ದಾಳಿಯ ಕುರಿತಂತೆ ಇದೀಗ ಮಧ್ಯಪ್ರಾಚ್ಯಗಳಿಗೆ ವಿಮಾನ ಹಾರಾಟ ಕ್ಯಾನ್ಸಲ್ ಆಗಿದೆ. ಇರಾನ್ ಇಸ್ರೇಲ್ ನಡುವೆ ದಾಳಿಯನ್ನ ಮುಂದುವರಿಸಲಾಗಿದ್ದು, ಮಧ್ಯಪ್ರಾಚ್ಯಗಳಿಗೆ ತೆರಳಬೇಕಿದ್ದಂತಹ ಹಾಗೂ ಮಧ್ಯಪ್ರಾಚ್ಯದಿಂದ ಆಗಮಿಸಬೇಕಿದ್ದಂತಹ ವಿಮಾನ ಹಾರಾಟ ಕ್ಯಾನ್ಸಲ್ ಆಗಿದೆ. ಇಂದು ಕೂಡ ವಿಮಾನ ಹಾರಾಟ ರದ್ದು. ನಾಗರಿಕ ವಿಮಾನಯಾನ ಸಚಿವಾಲಯ ಮಾಹಿತಿಯನ್ನ ಹೊರಹಾಕಿದೆ. ಏರ್ ಇಂಡಿಯಾ, ಇಂಡಿಗೋ ಸೇರಿದಂತೆ ಹಲವು ಫ್ಲೈಟ್ ಕೂಡ ಬಂದ್ ಆಗಿದೆ. ನಿನ್ನೆ 444 ವಿಮಾನ ಹಾರಾಟಗಳು ಬಂದ್ ಆಗಿತ್ತು. ಇಂದು ಕೂಡ ಮುಂದುವರಿದಂತಹ ವಿಮಾನ ಹಾರಾಟ ಬಂದ್. ಇರಾನ್ ಮತ್ತು ಇಸ್ರೇಲ್ ನಡುವೆ ಈ ದಾಳಿ ಮುಂದುವರೆದಿದೆ. ಈ ದಾಳಿ ಮುಂದುವರಿತಾ ಇದ್ದಂತೆ ಮಧ್ಯಪ್ರಾಚ್ಯಗಳಿಂದ ಆಗಮಿಸಬೇಕಾದಂತಹ ಹಾಗೆ ಮಧ್ಯಪ್ರಾಚ್ಯಗಳಿಗೆ ತೆರಳಬೇಕಾಗಿದ್ದಂತಹ ವಿಮಾನಗಳ ಹಾರಾಟವನ್ನ ರದ್ದು ಮಾಡಲಾಗಿರುವಂಥದ್ದು. ಒಟ್ಟಾರೆಯಾಗಿ ನಿನ್ನೆ 444 ವಿಮಾನಗಳ ಒಂದು ಹಾರಾಟವನ್ನ ಬಂದ್ ಮಾಡಲಾಗಿತ್ತು. ಏರ್ ಇಂಡಿಯಾ ಮತ್ತು ಇಂಡಿಗೋ ಸೇರಿದಂತೆ ಹಲವಾರು ಫ್ಲೈಟ್ಗಳನ್ನ ಕೂಡ ಬಂದ್ ಮಾಡಲಾಗಿತ್ತು. ಇಂದು ಕೂಡ ವಿಮಾನ ಹಾರಾಟ ಬಂದ್. ಹೀಗಾಗಿ ಎಲ್ಲೆಲ್ಲಿ ಯಾರ್ಯಾರು ಸಿಲುಕೊಂಡಿದ್ದಾರೋ ಅಲ್ಲೇ ಇವತ್ತೂ ಕೂಡ ಕಾಲ ಕಳೆಯುವಂತಹ ಪ್ರಸಂಗ ಎದುರಾಗಿದೆ. ಇಂದು ಕೂಡ ವಿಮಾನ ಹಾರಾಟ ರದ್ದಾಗಿರುವಂಥದ್ದು. ನಿನ್ನೆಯೂ ಕೂಡ ದುಬೈನಲ್ಲಿ ಯಾರ್ಯಾರೆಲ್ಲ ಸಿಲುಕೊಂಡಿದ್ರು ಅವರೆಲ್ಲರೂ ಕೂಡ ವಿಡಿಯೋವನ್ನ ಕೂಡ ಮಾಡಿದ್ರು. ವಿಡಿಯೋ ಮಾಡಿ ಇಂಥ ಪರಿಸ್ಥಿತಿ ಇದೆ, ಆದರೆ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿದ್ದೇವೆ ಎನ್ನುವಂತಹ ಮಾತುಗಳನ್ನಾಡಿದ್ರು. ಇನ್ನು ಬಳ್ಳಾರಿಯಿಂದ ಹೋದಂತಹ ಒಂದು ಕುಟುಂಬ 30 ಜನರ ಒಂದು ತಂಡ ಕೂಡ ಅಲ್ಲೇ ದುಬೈನಲ್ಲಿ ಸಿಲುಕೊಂಡಿರುವಂಥದ್ದು. ಹಾಗೆ ಡ್ರೋನ್ ಪ್ರತಾಪ್ ಅವರು ಕೂಡ ದುಬೈನಲ್ಲಿ ಸಿಲುಕೊಂಡಿರುವಂಥದ್ದು. PV ಸಿಂಧು ಅವರು ಕೂಡ ಅದೇ ದುಬೈನಲ್ಲಿ ಸಿಲುಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಸುಮಾರು ಜನ ಕನ್ನಡಿಗರು ಹಾಗೆ ಭಾರತೀಯರು ದುಬೈ ಏರ್ಪೋರ್ಟ್ನಲ್ಲಿ ಸಿಲುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಇವತ್ತು ಕೂಡ ವಿಮಾನ ಹಾರಾಟ ಬಂದ್ ಆಗಲಿದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಯುದ್ಧದ ಪರಿಸ್ಥಿತಿಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿರುವಂಥದ್ದು. ಇಂದು ಕೂಡ ವಿಮಾನ ಹಾರಾಟವನ್ನ ಬಂದ್ ಮಾಡಲಾಗಿದೆ. ಇನ್ನು ಇರಾನ್ ಇಸ್ರೇಲ್ ನಡುವೆ ಈ ಯುದ್ಧದ ಕಾರ್ಮೋಡ ಮುಂದುವರೆದಿರುವ ಸಲುವಾಗಿ ತಡರಾತ್ರಿ ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಮಾಡಿದ್ದಾರೆ.